ಕುಣಿಗಲ್ನಲ್ಲಿ ಉಪ್ಪಾರ ಬೀದಿ ಶ್ರೀ ಕೊಲ್ಲಾಪುರದಮ್ಮನವರ ವೈಭವದ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ತಾಯಿ ಕೊಲ್ಲಾಪುರದಮ್ಮನವರಿಗೆ ಪ್ರತಿನಿತ್ಯ ನವರಾತ್ರಿ ಅಂಗವಾಗಿ ಹರಿದ್ರ ಅಲಂಕಾರ, ಬಳೆ ಅಲಂಕಾರ, ಸುವರ್ಣ ಅಲಂಕಾರ, ಶ್ರೀ ಅನ್ನಪೂರ್ಣೇಶ್ವರಿ ಅಲಂಕಾರ, ಶ್ರೀನಿವಾಸ ಅಲಂಕಾರ, ನವನೀತ ಅಲಂಕಾರ, ಶ್ರೀ ದುರ್ಗಾದೇವಿ ಅಲಂಕಾರ, ಶ್ರೀ ಚಾಮುಂಡೇಶ್ವರಿ ದೇವಿ ಅಲಂಕಾರ ಹಾಗೂ ಪ್ರತಿದಿನ ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಪ್ರತಿದಿನ 8:30 ಗಂಟೆಗೆ ಮಹಾ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. 30/9/2025ನೇ ದುರ್ಗಾಷ್ಟಮಿ ಮಂಗಳವಾರ ಚಂಡಿ ಹೋಮ ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಕೊಲ್ಲಾಪುರದಮ್ಮ ಸೇವಾ ಸಮಿತಿ ವತಿಯಿಂದ ವಿನಂತಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ತುಮಕೂರು. ಎಲ್ರಿಗೂ ನಮಸ್ಕಾರ. ಶ್ರೀ ಕೊಲ್ಲಾಪುರದವರ ಪುಣ್ಯಕ್ಷೇತ್ರ ಉಪ್ಪಾರರ ಬೀದಿ ಕುಣಿಗಲ್ ಏನು 2025ರ ಶರನ್ನವರಾತ್ರಿ ಮಹೋತ್ಸವವನ್ನ ವಿಶೇಷವಾಗಿ ಈ ಬಾರಿ 11 ದಿನ ಬಂದಿದೆ. ಪ್ರತಿನಿತ್ಯ ಅಮ್ಮನವರಿಗೆ ವಿಶೇಷವಾದಂತಹ ರೀತಿಯಲ್ಲಿ ಅಲಂಕಾರ ನಡೀತದೆ. ಸಂಜೆ 6:30ಕ್ಕೆ ಒಂದು ಭವ್ಯ ವೇದಿಕೆಯಲ್ಲಿ ಅನೇಕ ಜಾನಪದ ಕಲಾ ತಂಡಗಳು, ನೃತ್ಯ ರೂಪಕಗಳು, ಭಕ್ತಾದಿಗಳಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಅನ್ನ ಸಂತರ್ಪಣೆ ಪ್ರತಿನಿತ್ಯ 8:30ಗೆ ಮಹಾಮಂಗಳಾರತಿ ಮುಗಿದ ಕೂಡಲೇ ಅನ್ನ ಸಂತರ್ಪಣೆ ಆಗ್ತದೆ. ಜೊತೆಗೆ 30ನೇ ತಾರೀಕು ಅಷ್ಟಮಿ ಇರೋದ್ರಿಂದ ವಿಶೇಷವಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಚಂಡಿಕಾ ಹೋಮವನ್ನ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಭಕ್ತಾದಿಗಳಲ್ಲಿ ನಾವು ಹೇಳೋದಿಷ್ಟೇ, ಈ ಒಂದು 11 ದಿನಗಳ ಕಾಲ ನಡೀತಕ್ಕಂಥ ನವರಾತ್ರಿ ಉತ್ಸವದಲ್ಲಿ ಕುಣಿಗಲ್ನ ಎಲ್ಲ ಮಹಾಜನತೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ದರ್ಶನ ಭಾಗ್ಯವನ್ನು ಪಡೆದು ಪ್ರತಿನಿತ್ಯ ನಡೀತಕ್ಕಂಥ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ಮಹಾಮಂಗಳಾರತಿ ಪಡೆದು ಪ್ರಸಾದವನ್ನ ಮಾಡಿ ಹೋಗಬೇಕು ಅಂತ ಹೇಳಿ ಸೇವಾ ಸಮಿತಿ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ. ಹಾಗೆ 30ನೇ ತಾರೀಕು ಚಂಡಿ ಹೋಮಕ್ಕೆ ಬೇಕಾದಂತಹ ಎಲ್ಲ ಮಂಗಳ ದ್ರವ್ಯಗಳನ್ನ ಪೂರ್ಣಾವತಿ ಸಮಯಕ್ಕೆ ತಂದುಕೊಟ್ಟು ಅಮ್ಮನವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ.